ವೀಕ್ಷಕರೇ, ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆ ಕನ್ನಡಪ್ರಭದಲ್ಲಿ ಇವತ್ತು ಯಾವೆಲ್ಲ ಹೈಲೈಟ್ಸ್ ಇದೆ, ಮೊದಲ ಸುದ್ದಿಗಳು ಏನೇನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಬೀಸು ದೊಣ್ಣೆಯಿಂದ ಪಾರಾಗೋಕೆ ಕಳ್ಳಾಟ, ಪಾಕ್ ಹೊಸ ನಾಟಕ ಅನ್ನುವಂಥ ಹೆಡ್ಲೈನ್ಸ್. ಹಾಗಿದ್ರೆ ಇದರಲ್ಲಿ ಏನೇನಿದೆ, ಏನೇನು ನಾಟಕ ಮಾಡ್ತಾ ಇದೆ ಪಾಕಿಸ್ತಾನ, ವಿವರ ಏನೇನಿದೆ ಅಂತ ನೋಡೋದಾದ್ರೆ, ಪಹಲ್ಗಾಮ್ ದಾಳಿ ಕುರಿತು ತನಿಖೆಗೆ ಸಿದ್ಧ ಅಂತ ಪಾಕ್ ಪ್ರಧಾನಿ ಹೇಳಿರೋದು. 26 ಜನರ ನರಮೇಧದ ಬಳಿಕ ಮೌನವಾಗಿದ್ದ ಶರೀಫ್ ಈಗ ಹೊಸ ರಾಗ ತೆಗಿತಾ ಇರೋದು. ಇಲ್ಲಿವರೆಗೂ ನಮಗೇನು ಸಂಬಂಧನೇ ಇಲ್ಲ, ನಮಗೂ ಇದಕ್ಕೂ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದವರು ಈಗ ನಾವು ತನಿಖೆಗೆ ಸಿದ್ಧ ಇದ್ದೀವಪ್ಪ, ತನಿಖೆಯನ್ನು ಮಾಡಿ ಅಂತ ಹೇಳೋದ್ರ ಮುಖಾಂತರವಾಗಿ ನಮ್ಮದು ಇದರಲ್ಲಿ ಪಾತ್ರನೇ ಇಲ್ಲ ಅನ್ನೋ ರೀತಿಯಾಗಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಪಹಲ್ಗಾಮ್ ನರಮೇಧದ ವಿಷಯದಲ್ಲಿ ಜಾಗತಿಕವಾಗಿ ಒಬ್ಬಂಟಿಯಾಗಿರುವ ಪಾಕಿಸ್ತಾನ ಇದೀಗ ಮುಖ ಉಳಿಸಿಕೊಳ್ಳುವ ಯತ್ನಕ್ಕೆ ಮುಂದಾಗಿದೆ. ಭಾರತದ ಸೇನಾ ಕಾರ್ಯಾಚರಣೆಯ ಬೆದರಿಕೆಯಿಂದ ಪತರುಗುಟ್ಟಿರುವಂಥ ಪಾಕಿಸ್ತಾನ ಪಹಲ್ಗಾಮ್ ದಾಳಿ ಕುರಿತು ಯಾವುದೇ ತಟಸ್ಥ ಮತ್ತು ಪಾರದರ್ಶಕ ತನಿಖೆಗೆ ಸಿದ್ಧ ಅಂತ ಹೇಳಿ ಹೊಸ ನಾಟಕವನ್ನು ಶುರು ಮಾಡಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಒಮ್ಮೆಯೂ ಈ ಕುರಿತು ಮಾತನಾಡದೇ ಇದ್ದ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್, ಪಹಲ್ಗಾಮ್ ಘಟನೆಯು ನಮ್ಮ ವಿರುದ್ಧ ಭಾರತ ನಿರಂತರವಾಗಿ ಮಾಡಿಕೊಂಡು ಬಂದಿರುವಂತಹ ದೂಷಣೆಯಾಗಿದೆ. ಮತ್ತೊಂದು ಉದಾಹರಣೆ ಇದಾಗಿದೆ. ಇದಕ್ಕೆಲ್ಲ ಅಂತ್ಯ ಹಾಕಬೇಕು. ಹೀಗಾಗಿ ಜವಾಬ್ದಾರಿಯುತ ದೇಶವಾಗಿ ಪಾಕಿಸ್ತಾನವು ಈ ದಾಳಿ ಕುರಿತು ಯಾವುದೇ ತಟಸ್ಥ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ತನಿಖೆಗೆ ಸಿದ್ಧ ಅಂತ ಘೋಷಿಸಿದ್ದಾರೆ. ಗೈಬರ್ ಪಖ್ತೂನ್ಖ್ವಾನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂಥ ಅವರು, ಯಾವತ್ತಿದ್ರೂ ಶಾಂತಿಯೇ ನಮ್ಮ ಆದ್ಯತೆ, ಹಾಗಂತ ಅದನ್ನು ನಾವು ದೌರ್ಬಲ್ಯ ಅಂತ ಭಾವಿಸಬಾರ್ದು. ನಮ್ಮ ದೇಶದ ಘನತೆ ಮತ್ತು ಭದ್ರತೆಯ ವಿಚಾರದಲ್ಲಿ ಯಾವತ್ತೂ ರಾಜಿ ಮಾಡಿಕೊಳ್ಳೋದಿಲ್ಲ. ಯಾವುದೇ ವಿಶ್ವಾಸಾರ್ಹ ತನಿಖೆ ಅಥವಾ ಬಲವಾದ ಸಾಕ್ಷಿಗಳಿದ್ದಲ್ಲಿ ಭಾರತವು ಆಧಾರರಹಿತ ಹಾಗೂ ಸುಳ್ಳು ಆರೋಪ ಮಾಡ್ತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಆರೋಪಿಸಿದ್ದಾರೆ. ಅಂದರೆ ಈಗ ಜಾಗತಿಕವಾಗಿ ಎಲ್ಲ ದೇಶಗಳು ಭಾರತದ ಪರವಾಗಿ ನಿಂತ್ಕೊಳ್ತಾ ಇದೆ. ಈ ಥರ ಮಾಡಿದ್ದು ತಪ್ಪು, ಖಂಡನೀಯ, ನಾವು ಇದನ್ನು ಖಂಡಿಸ್ತೀವಿ, ನಾವು ಭಾರತದ ಪರವಾಗಿ ನಿಂತ್ಕೊಳ್ತೀವಿ ಅಂತ ಯಾವಾಗ ಹೇಳೋದಕ್ಕೆ ಶುರುವಾದ್ವೋ ಆಗ ಪಾಕಿಸ್ತಾನಕ್ಕೆ ಮುಜುಗರ ಅನ್ನೋದು ಹೆಚ್ಚಾಗ್ತಾ ಇದೆ, ಮುಖಭಂಗ ಅನ್ನೋದು ಹೆಚ್ಚಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಏನೋ ಒಂದು ತಾಪೆ ಹಾಕೋದು ಅಂತಾರಲ್ಲ, ಆ ಕೆಲಸ ಮಾಡಬೇಕಲ್ವಾ, ಅದಕ್ಕೆ ಪಾಕಿಸ್ತಾನ ಈಗ ಈ ಥರ ಹೇಳ್ತಾ ಇರೋದು. ನಮ್ದು ಇದರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ, ಯಾವಾಗಲೂ ಭಾರತ ನಮ್ಮ ಮೇಲೆ ಆರೋಪನೆ ಮಾಡ್ತಾ ಇರುತ್ತೆ, ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ನಾವು ಇದನ್ನು ಒಪ್ಕೊಳ್ಳಲ್ಲ, ಹಾಗಾಗಿ ನಾವು ಯಾವುದೇ ರೀತಿಯಾದಂಥ ತನಿಖೆ ನಡೆದ್ರೂ ಕೂಡ ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ, ತಟಸ್ಥವಾಗಿರ್ತೀವಿ, ಪಾರದರ್ಶಕವಾಗಿ ಒಂದು ತನಿಖೆ ಆಗಬೇಕು ಅಂತ ಹೇಳಲಾಗ್ತಾ ಇರೋದು. ಸೊ ತನಿಖೆಗೆ ನಾವು ಕೂಡ ಸಿದ್ಧ ಇದ್ದೀವಿ, ತನಿಖೆ ಆಗಲಿ. ಪಾಕಿಸ್ತಾನದ ಕುಮ್ಮಕ್ಕಿಲ್ವಾ? ಉಗ್ರರನ್ನು ಸಾಕ್ತಾ ಇಲ್ವಾ? ಉಗ್ರರಿಗೆ ಹಾಲು ಎರಿತಾ ಇಲ್ವಾ ನೀವು? ಮತ್ತು ಟ್ರೈನಿಂಗ್ ಕೊಡ್ತಾ ಇಲ್ವಾ ನೀವು? ಯಾರು ಮಾಡ್ತಾ ಇರೋದು ಅದನ್ನೆಲ್ಲ? ಪ್ರಶ್ನೆ ಅಲ್ವಾ ಇದು? ಇದನ್ನ ಎನ್ನೆ ಮೊನ್ನೆ ಕಥೆನೂ ಅಲ್ವಲ್ಲ. ತನಿಖೆಗೆ ಸಿದ್ಧ ಅಂತ ಹೇಳಿದ ತಕ್ಷಣ ಏನು ತಪ್ಪೇ ಇಲ್ಲ ಅಂತ ಅಲ್ಲ. ತನಿಖೆಗೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಾವು ಸಿದ್ಧ ಇದ್ದೀವಿ. ಸೊ ಈ ಥರ ಈಗ ನಾಟಕ ಮಾಡೋ ಕೆಲಸವನ್ನು ಮಾಡಲಾಗ್ತಾ ಇದೆ ಪಾಕಿಸ್ತಾನದ ಕಡೆಯಿಂದ.